ನೀನು ಮಾಡೋ ಚಿಕನ್ ಐಟಮ್ಸ್ ಎಲ್ಲ ತಿಂದರೆ ಆಮೇಲೆ ಇಡೀ ದಿವಸ ಬೇರೆ ಏನು ತಿನ್ನಬಾರ್ದು ಅನಿಸುತ್ತೆ. ಯಾಕೊತ್ತಾ, ಬೇರೆ ಏನಾದ್ರು ತಿಂದರೆ ಇದರ ಟೇಸ್ಟು ಬಾಯಿಂದ ಮಣ್ಣಿಂದ ಹೊಟ್ಟೋಗುತ್ತೆ ಅಂತ ಭಯ ನನಗೆ. ನಾನು ದಾರಿಲಿ ಬರ್ತಾ ಆನಂದ್ ಹೇಳ್ತಾ ಇದ್ದೆ, ನನಗೆ ಯಾಕೋ ಹೊಟ್ಟೆ ತುಂಬ್ದಂಗಿದೆ ಕಣೋ, ಏನೂ ತಿನ್ನೋಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಬಂದು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಯಾರಿಗೂ ಏನು ಕೊಡದೆ ಒಬ್ಬನೇ ತಿಂದು ಮುಗಿಸ್ಬೋಣ ಅನ್ನಿಸ್ತದೆ. ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ನೀವು ತಿಂದ್ರಂತೂ ಸ್ವರ್ಗ ಎರಡು ತುದಿಲಿರುತ್ತೆ. ಮಾಡಿದ್ ನಾನು, ಹೊಗಳ್ತಿರೋದು ಅವ್ರನ್ನ. ಚಿನ್ನ ಅದಕ್ಕೆ ನೋಡು, ಫುಲ್ಲು ಬರ್ನಿಂಗ್. ಫುಲ್ಲು. ಥ್ಯಾಂಕ್ಸ್ ಅಪ್ಪಣ್ಣ, ಯು ಮೇಡ್ ಮೈ ಡೇ. ಅವರಲ್ಲ, ನಾನು ಮೇಡ್ ಯೋರ್ ಡೇ ಮಾಡಿದ್ದು. ಯಾಕೋ ನೀವು ನನ್ನನ್ನು ತುಂಬಾ ಹೊಗಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಾನು ಇರೋದನ್ನ ಹೇಳ್ತಾ ಇರೋದು. ಇಟ್ಸ್ ಎ ಟೋಕನ್ ಆಫ್ ಅಪ್ರಿಸಿಯೇಷನ್. ಇದರಲ್ಲಿ ಓವರ್ ಏನು ಬಂತು? ನಾನು ಸತ್ಯನೇ ಹೇಳ್ತಾ ಇರೋದು. ಆದರೂ ಜಾಸ್ತಿ ಹೊಗಳ್ತಾ ಇದ್ದೆ ಕಣ. ಇಟ್ಸ್ ಓಕೆ. ನೋ ಇಟ್ಸ್ ನಾಟ್ ಓಕೆ. ನೋಡೋ, ಇಷ್ಟ ಆದರೆ ಅದನ್ನು ಹೇಳ್ಬಿಡ್ಬೇಕು, ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಅಪರ್ಣ ಇಷ್ಟೊಂದು ಎಫರ್ಟ್ ಹಾಕಿ ಇಷ್ಟೊಂದು ಕಷ್ಟಪಟ್ಟು ನಮಗೆ ಅಂತ ಇಷ್ಟೊಂದೆಲ್ಲ ಅಡುಗೆ ಮಾಡಿದಾಳೆ. ನಾವು ಇನ್ ರಿಟರ್ನ್ ನಾವು ಥ್ಯಾಂಕ್ಸ್ ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ ಕಣ. ಆ್ಯಂಡ್ ಅಡುಗೆ ಮಾಡೋದು ಸಾಮಾನ್ಯದ ವಿಷಯ ಅಲ್ಲ, ಅದೊಂದು ಆರ್ಟ್. ಅಪರ್ಣ ಆ ಆರ್ಟಲ್ಲಿ ಮಾಸ್ಟರ್. ಯಾವ 5 ಸ್ಟಾರು 7 ಸ್ಟಾರ್ ಶೆಫ್ಗೂ ಕಡಿಮೆ ಇಲ್ಲ ಕಣ ಅವಳು. ಶಿ ಇಸ್ ಟ್ಯಾಲೆಂಟೆಡ್. ಹ್ಯಾಟ್ಸ್ ಆಫ್ ಮ್ಯಾನ್. ಡೋಂಟ್ ಮೈಂಡ್. ಇದು ಒಂಥರ ಮಜಾ ಇದೆ, ಮಜಾ ತಗೋಣ, ಸುಮ್ಮನಿರು. ಏಕಿಂಚ ತಗೋ, 5 ನಿಮಿಷ ಟೈಮ್ ಇದೆ. ಜೈಲರ್ ಬರೋಳಗೆ ಮಾತು ಮುಗಿಸ್ಬೇಕು. ಯಾವುದಿದು ಅನ್ನೋ ನಂಬರು? ಹಲೋ ನಾನು ದಣಿ, ನಿಮ್ಮ ನಿಯತ್ ನಾಯಿ ಕೆಂಚ ಮಾತಾಡ್ತೀನಿ. ಹೇಳು ಕೆಂಚ. ಏನು ದಣಿಯಾರ ಇದು? ನೀ ಬೀಳ್ದಂಗೆಲ್ಲ ಚಾಚು ತಪ್ಪೇ ಮಾಡಿದೆ, ಅದಕ್ಕೆ ನನಗೇನು ಸಿಕ್ತು? ಏನೂ ಇಲ್ಲ, ಜೈಲ್ನಾಗಿ ಮುದ್ದೆ ಮುರಿಯಂಗಾಯ್ತಲ್ಲ ದಣಿ. ದಣಿ ಅವ್ರವರಲ್ಲ, ಅಲ್ಲಲ್ಲ ಅವನವನಲ್ಲ, ನಿಮ್ಮ ಅಣ್ಣ ಗೌತಮ್ ದಿವಾನು. ಅವನು ನನ್ನ ಅಕೌಂಟು ಬ್ಲಾಕ್ ಮಾಡಿಸ್ಬಿಟ್ಟವನಲ್ಲ ದಣಿ. ಅವ್ರು ಹಾಕಿ ದುಡ್ಡು ತೆಗಿಯೋಕ್ಕಾಯ್ತಾ ಇಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗೆ ಆಯ್ತಲ್ಲ ದಣಿ. ಹೀಗಾದ್ರೆ ನನ್ನ 8 ಮಕ್ಳು ಗತಿ ಏನು ದಣಿ? ಅಲ್ಲ ದಣಿ, ನಾನು ನಿಮ್ಮ ಸಹಾಯಕ್ಕೆ ಬಂದು ಈಗ ನನ್ನ ಸಹಾಯಕ್ಕೆ ಯಾರೂ ಇಲ್ದಂಗೆ ಆಗೋಯ್ತಲ್ಲ ದಣಿ. ಅಲ್ಲ ದಣಿ, ಮಾಡೋದು ಅಲ್ಕ ಕೆಲಸ ಆದ್ರೂ ಅದಾಗೋಸಿ ನಿಯತ್ತಿರ್ಬೇಕು, ಇಲ್ಲಾಂದ್ರೆ ದೇವ್ರು ಮೆಚ್ಚೋಕ್ಕಿಲ್ಲ ದಣಿ. ಹೊಸಿ ದೊಡ್ಡ ಮನ್ಸು ಮಾಡಿ ದಣಿ, ಹೆಂಗಾರ ಮಾಡಿ ನನ್ನ ಜೈಲಿಂದ ಬಿಡಿಸ್ಬಿಡಿ ದಣಿ. ಏಯ್, ಮಾಡೋ ಕೆಲಸನ ಕರೆಕ್ಟಾಗಿ ಮಾಡೋದು ಬಿಟ್ಟು ತಗ್ಲಾಕೊಳ್ಳೋ ಥರ ಮಾಡಿದ್ರೆ ನಾನೇನೋ ಮಾಡಲಿ? ಏನಾಯ್ತು? ಯಾಕೆ ಒಂಥರ ಇದ್ದೀರಲ್ಲ? ಏನಿಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲಪ್ಪ, ಈ ಮನೆಯಲ್ಲಿ ನಾನು ಇನ್ಮೇಲೆ ಏನು ಕುಡಿಯಲ್ಲ, ತಿನ್ನಲ್ಲ. ಯಾಕೆ ಡುಮ್ಮ ಸರ್, ಏನಾಯ್ತು? ಏನಿಲ್ಲ, ಬೇಡ. ನಾನು ಭೂಮಿಕಾ ಜೊತೆಯಲ್ಲಿರುವಾಗ ಇನ್ಮೇಲೆ ತಿನ್ನೋದು ಕುಡಿಯೋದು ಎಲ್ಲ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅದೇ ಯಾಕೆ ಅಂತ? ಯಾಕೆ ಅಂದರೆ ಈ ಜಾಗ ಅಷ್ಟು ಡೇಂಜರಸ್ಸು, ಆಮೇಲೆ ನೀವಿಬ್ರು ಅಷ್ಟೊಂದು ನಟೋರಿಯಸ್ಸು. ನೀವಿಬ್ರು ಗಂಡ ಹೆಂಡತಿ ಇಬ್ರು ಸರಿ ಇಲ್ಲ. ಅದರಲ್ಲಿ ಏನೋ ಮಿಕ್ಸ್ ಮಾಡಿರ್ತೀರಾ. ಒಂದು ಅವರು ಕುಡಿಸ್ತೀರಾ, ಇಲ್ಲ ನಾನು ಕುಡಿಸ್ತೀರಾ. ನಾವು ಕ್ಲೋಸ್ ಫ್ರೆಂಡ್ಸು ಅಂತ ಬಂದರೆ ಇವ್ರು ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಅದರಲ್ಲಿ ಏನೋ ಮಿಕ್ಸ್ ಮಾಡ್ತಾರೆ, ನಮ್ಮಿಬ್ಬರು ಕುಡಿಸ್ತಾರೆ. ನಾವು ಕುಡಿದ ಮತ್ತಲ್ಲಿ ಏನೇನೋ ಮಾತಾಡ್ತೀವಿ. ಇವರು ವಿತೌಟ್ ಸಬ್ಸ್ಕ್ರಿಪ್ಷನ್ನು ಅದನ್ನೆಲ್ಲ ನೋಡ್ಕೊಂಡು ಮಜಾ ತಗೋತಾರೆ.
ಇವೆಲ್ಲ ಏನು ಬೇಡಪ್ಪ, ಸುಮ್ಮನೆ ಹಾಗೆ ಹಾಯ್ ಬಾಯ್ ಮಾತಾಡೋದು ಇಷ್ಟೇ ಸಾಕು, ಅದೇ ಬೆಸ್ಟ್. ಅಪ್ಪ ಆ ಥರ ಏನು ಇಲ್ವೋ. ಈ ಸರ್ತಿ ಈ ಕಾರ್ಯಕ್ರಮದಲ್ಲಿ ನಮ್ಮದು ಮಿಕ್ಸಿಂಗ್ ಅಂತ ಯಾವುದೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ತಾವು ಆರಾಮಾಗಿ ಊಟ ಮಾಡ್ಬೋದು. ಲೇ ಹಿಂಗೆ ಅಂದು ಅಂದೆ ಪ್ರತಿ ಸರ್ತಿ ನಿನ್ಗೆ ಏನು ಬೇಕೋ ಅದನ್ನೇ ಮಾಡ್ಕೊಂಡು ಬಂದಿದ್ಯಾ. ನಿನ್ನ ಮಾತನ್ನು ನಮ್ಮ ಬದುಕು ನಾನು ರೆಡಿ ಇಲ್ಲಪ್ಪ. ಭಾಳ ಡೇಂಜರಸ್ ನನ್ನ ಮಗ ನೀನು. ನಿನ್ನನ್ನು ನಂಬೋದು ಒಂದೇ, ಹಗಲ್ ಕಂಡು ಬಾವಿನಲ್ಲಿ ಹಗಲೇ ಬೀಳೋದು ಒಂದೇ. ಹೌದು ಡುಮ್ಮ ಸರ್, ಆನಂದ್ ಹೇಳಿದ್ ನಿಜ. ಇದನ್ನೆಲ್ಲ ನಾನು ರೆಡಿ ಮಾಡುವಾಗ ಭೂಮಿಕಾನು ಜೊತೆಲೇ ಇದ್ಲು. ಕೇಳು ಬೇಕಿದ್ರೆ. ಹೌದಾ ಭೂಮಿಕಾ, ನೀವಿಲ್ಲೇ ಇದ್ರಾ? ಅಡುಗೆ ಮಾಡ್ತಿರ್ಬೇಕಾದ್ರೆ ಇದ್ದೆ, ಆದರೆ ಜ್ಯೂಸ್ ಮಾಡ್ತಿರ್ಬೇಕಾದ್ರೆ ನಾನು ಇರಲಿಲ್ಲ. ಹೇಳಪ್ಪ, ಇದಕ್ಕೇನಂತೀರಾ? ನಿಮ್ಮನ್ನು ನಂಬೋದಾ? ಲೋ ಗೆಳಿ, ಆ ಥರದ್ದು ಏನೂ ಇಲ್ಲಪ್ಪ. ಅವತ್ತು ಯಾವತ್ತೋ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತು ಅಂತ ನೀವಿಬ್ಬರು ಚೆನ್ನಾಗಿರಲಿ ಒಂದಾಗಲಿ ಅಂತ ಆ ಥರ ಮಾಡಿದ್ದು ಅಷ್ಟೇನಪ್ಪ. ಇದ್ರ ಹಿಂದೆ ಮಜಾ ತಗೋಬೇಕು ಅಂತನೋ ಅಥವಾ ಯಾವುದೇ ದುರುದ್ದೇಶ ಇಟ್ಕೊಂಡು ಮಾಡಿದ್ದಲ್ಲ ಕಣ. ನನ್ನ ಮಾತು ನಂಬೋ. ಹ್ಞೂ ಡುಮ್ಮ ಸರ್, ನಾವು ಆ ರೀತಿ ಮಾಡೋದಕ್ಕೆ ಒಂದು ರೀಸನ್ ಇತ್ತು. ಈಗ ಆ ರೀತಿ ಮಾಡೋ ಅವಶ್ಯಕತೆನೇ ಇಲ್ಲ. ನೀನೇನು ಟೆನ್ಷನ್ ಇಲ್ಲದೆ ಆರಾಮಾಗಿ ಊಟ ಮಾಡ್ಬೋದು, ಆಯ್ತಾ? ನಂಬಣ್ವಾ? ಖಂಡಿತನಪ್ಪ, ನನ್ನ ಮೇಲೆ ಆಣೆ. ಆಯ್ತು, ನಂಬ್ತೀನಿ. ಸರಿ, ಇದೆಲ್ಲ ಮುಂದೆ ಇಟ್ಕೊಂಡು ಸುಮ್ಮನೆ ಕೂತಿರಕ್ಕಾಗಲ್ಲ. ಬನ್ನಿ ಶುರು ಮಾಡಿ. ಏ ಇರಪ್ಪ, ಏನು? ಒಬ್ಬರು ಗೆಸ್ಟ್ ಬರ್ತಾರೆ. ಗೆಸ್ಟಾ? ಯಾರು? ಹಲೋ, ನಾನು ಬಂದಾಯ್ತು. ಓಹೋ, ಬಾರಪ್ಪ ವೀರ ಪಾರ್ಥ. ಇವನ ಗೆಸ್ಟು? ಸೂಪರ್, ಒಳ್ಳೆ ಟೈಮಿಗೆ ಬಂದಿದ್ಯಾ. ಬಾ ಕೂತ್ಕೋ. ಆಯ್ತಲ್ಲ, ನಿಮ್ಮ ಸೋಕಾಲ್ಡ್ ಗೆಸ್ಟ್ ಬಂದಿದ್ದಾಯ್ತು, ಶುರು ಮಾಡೋಣ ಅಲ್ಲ? ನೋ, ಇನ್ನೂ ಒಬ್ರು ಬರೋರಿದ್ದಾರೆ. ಒನ್ ಮೋರ್ ಪೆಂಡಿಂಗ್. ಇನ್ನೂ ಒಬ್ರಾ? ಯಾರು ಬರ್ತಿದ್ದಾರೆ? ಹಾಯ್ ಎವ್ರಿವನ್. ಏ ಹಾಯ್ ಅಪೇಕ್ಷಾ. ಸಾರಿ, ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಹೇ, ಇಟ್ಸ್ ಓಕೆ, ಪರವಾಗಿಲ್ಲ. ನಾವು ಈಗಷ್ಟೇ ಕೂತ್ಕೊಂಡಿದ್ದು. ಕೂತ್ಕೊಮ್ಮ. ಇವ್ರುಗಳೇನಾ ನಿಮ್ಮ ಗೆಸ್ಟು? ಎಸ್. ಓಕೆ. ಇನ್ಫ್ಯಾಕ್ಟ್ ಇದೆಲ್ಲದಕ್ಕಿಂತ ಇವರಿಬ್ಬರು ಎಂಟ್ರಿ ಇತ್ತಲ್ಲ, ಅದೇ ಭಾಳ ಸರ್ಪ್ರೈಸಿಂಗ್ ಆಗಿತ್ತು. ಎನಿವೇಸ್, ನೀವಿಬ್ಬರು ಬಂದಿದ್ದು ಭಾಳ ಖುಷಿ ಆಯಿತು. ವೆಲ್ಕಮ್. ಶುರು ಮಾಡೋಣ. ಒಂದು ಕಂಪ್ನಿ ಸಿಕ್ದಂಗೆ ಆಯ್ತು. ಹೌದು ಡುಮ್ಮ ಸರ್, ನಾವೇ ಇದ್ರೆ ಏನು ಚೆನ್ನಾಗಿರುತ್ತೆ. ಪಾರ್ಟಿಯಲ್ಲಿ ಜಾಸ್ತಿ ಜನ ಇದ್ದಷ್ಟು ಮಜಾ ಬರುತ್ತೆ. ಆ್ಯಕ್ಚುಲಿ ಇದೆಲ್ಲ ಭೂಮಿಕಾ ಮುಂದಾಳತ್ವದಲ್ಲೇ ಆಗಿದ್ದು. ಅವರೇ ಈ ಐಡಿಯಾ ಕೊಟ್ಟಿದ್ದು. ಸರಿ ನೋಡ್ರಪ್ಪ, ಯಾರು ಸಂಕೋಚ ಪಟ್ಕೋಬೇಡಿ. ಅಪರ್ಣಾಗಿ ಬೇಜಾರು ಮಾಡ್ದಂಗೆ ಆಗುತ್ತೆ, ಅವಳ ಕೈ ರುಚಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಹೊಟ್ಟೆ ತುಂಬ ತಿನ್ನಿ. ತುಂಬ ಚೆನ್ನಾಗಿ ಮಾಡಿದಲ್ವಾ? ಬಿಗ್ ಬ್ರೋ, ನಿಜ ಹೇಳಿದೆ ಬಿಗ್ ಬ್ರೋ. ಅಪರ್ಣ ಸಿಸ್ಟರ್ ಕೈ ರುಚಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸಿಸ್ಟರ್, ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಯಾವುದೇ ಕಾರಣಕ್ಕೆ ಪಾರ್ಟಿ ಆದ್ರೂ ನನ್ನ ಕರಿಯರ್ ಮಾತ್ರ ಮರಿಬೇಡಿ. ಬಟ್ ಇಟ್ಸ್ ಓಕೆ, ನೀವು ಕರೀಲಿಲ್ಲ ಅಂದ್ರೂ ನಾನೇ ಬಂದ್ಬಿಡ್ತೀನಿ. ನಿಜ ನಿಮ್ಮ ಕೈ ರುಚಿಗೆ ಫ್ಯಾನ್ ಆಗೋದೆ ನಾನು. ಐ ಮೀನ್ ಎಲ್ಲ ಐಟಮ್ಗೆ ಔಟ್ ಆಫ್ ಔಟ್ ಕೊಡ್ತೀನಿ. ಛೇ, ಕಷ್ಟಪಟ್ಟು ಮಾಡಿದ್ದು ನಾನು, ಆದರೆ ಕ್ರೆಡಿಟ್ ಎಲ್ಲ ಅಪರ್ಣ ಅವ್ರಿಗೆ ಸೇರ್ತಿದೆ. ಹಳೆಮಯ್ಯ, ಏನ ಇದೆಲ್ಲ? ಏನಂತ ಕೆಂಚೆ ಎಂದು ಏನೋ ದುಡ್ಡು ಗಿಡ್ಡು ಅಂತ ಮಾತಾಡ್ಕೊಂಡಂಗಿತ್ತು. ನೇನ್ ಮಾಮ್, ಚಿಕ್ಕಮಂಗ್ಳೂರು ಅಷ್ಟೆಲ್ಲ ಆಯ್ತಲ್ಲ, ತಗಲಾಕೊಂಡು ಇವಾಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಹೇಳ್ದಷ್ಟು ಮಾಡೋದು ಬಿಟ್ಟು ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗಿ ತಗಲಾಕೊಂಡ. ಇವಾಗ ಕಾಲ್ ಮಾಡ್ಬಿಟ್ಟು ದನಿಗಳೇ ನನ್ನನ್ನು ಬಿಡಿಸಿ ದುಡ್ಡಿನ ಸಹಾಯ ಮಾಡಿ ನನ್ನ ಹೆಂಡತಿ ಮಕ್ಕಳು ಅಂತ ಕತೆ ಹೊಡಿತಾರೆ. ಅದಕ್ಕೆ ಉಗಿದು ಕಾಲ್ ಕಟ್ ಮಾಡಿದೆ. ಊರ್ಕೊಂಡಿರ್ತಾನೆ, ಸಾಯ್ಲಿ ಬಿಡು. ಹಳೆಮಯ್ಯ, ಕೆಂಚ ಕೆಟ್ಟವನೇ ಇರಬಹುದು, ಅವನು ಮಾಡಿದ ಕೆಟ್ಟ ಕೆಲಸನೇ ಇರಬಹುದು.
ಆದರೆ ಕೆಲಸನೆಲ್ಲ ನಿನ್ನ ಪರವಾಗಿ ಮಾಡಿದ್ದಾನೆ. ನಮ್ಮ ಪರವಾಗಿ ಕೆಲಸ ಮಾಡಿದವ್ರ ಬಗ್ಗೆ ಕನ್ಸರ್ನ್ ಇರಬೇಕು, ಅದು ನಮ್ಮ ಕರ್ತವ್ಯ ಕಣೋ, ಅದು ಪ್ರೊಫೆಷನಲ್ ಎಥಿಕ್ಸ್. ಅವ್ನು ಬಾಡುವ ಕಣೋ, ಸ್ವಲ್ಪ ದುಡ್ಡು ಬಿಸಾಕಿ ಜೈಲಿಂದ ಬಿಡಿಸ್ಬೋದಾಗಿತ್ತಲ್ಲ ಅವನ್ನ. ನೀನು ಮಾಡಿದ ಸರಿ ಇಲ್ಲ ಕಣೋ, ನಾನಿದನ್ನು ಒಪ್ಪಲ್ಲ. ಅದು ನನಗೆ ಅರ್ಥ ಆಗುತ್ತೆ ಆದರೆ ನಾನೇ ಬೇಕು ಅಂತ ಸುಮ್ಮನೆ ಇದ್ದೀನಿ. ಜೈಲೊಳಗಡೆ ಬಿದ್ದಿರಲಿ, ಕಂಬಿ ಎಣಿಸಿ ಸ್ವಲ್ಪ ದಿನ, ಆವಾಗಲಾದ್ರೂ ಅರ್ಥ ಆಗುತ್ತೆ ಹೇಳಿದಷ್ಟು ಕೆಲಸ ಮಾತ್ರ ಮಾಡಬೇಕು, ಎಕ್ಸ್ಟ್ರಾ ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ. ಮಾಮ್ಸ್, ನಾನು ಹೇಳಿದಾಗ ಬರೀ ಕಿಡ್ನ್ಯಾಪ್ ಮಾಡಿದ್ದಿದ್ರೆ ಈ ಪ್ಲ್ಯಾನ್ ಸ್ಮೂತಾಗಿ ಮುಗಿತಿತ್ತು. ಅದನ್ನು ಬಿಟ್ಟು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಿ ನಾನು ಮರ್ಡರ್ ಮಾಡ್ತೀನಿ ಅಂತ ಹೋದರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯ್ತಲ್ಲ ಮಾಮ್ಸ್. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೈ ಉರಿತಾ ಇದೆ ಮಾಮ್. ನಿನ್ನ ಊರಿ ನನಗೆ ಅರ್ಥ ಆಗುತ್ತೆ ಕಣೋ, ಆದರೆ ನೀನು ಅವನಿಗೆ ಸಹಾಯ ಮಾಡಿಲ್ಲ ಅಂತ ಅವನು ಇನ್ನೂ ಉರ್ಕೊಂಡು ನಿನ್ನ ವಿರುದ್ಧ ಏನಾದರೂ ಕಿತಾಪತಿ ಮಾಡಿದ್ರೆ, ನಿನ್ನ ಬಗ್ಗೆ ನಿನ್ನ ಅಣ್ಣನ ಹತ್ರ ಹಚ್ಚಿಕೊಟ್ರೆ ನಿನ್ನ ಗತಿ ಅದೋ ಗತಿ ಆಗುತ್ತೆ ಹೇಳಿಮಯ್ಯ. ಅದರೆಲ್ಲ ಏನೂ ಆಗಲ್ಲ ಮಾಮ್ಸ್, ಅಷ್ಟೆಲ್ಲ ಸೀನ್ ಇಲ್ಲ. ಒಂದು ವೇಳೆ ಕೆಂಚೇನಾದ್ರು ಬಿಗ್ ಬ್ರೋ ಮುಂದೆ ಹೋಗಿ ನಿಂತ್ಕೊಂಡ್ರು ಇವನು ಬಾಯಿ ಬಿಡೋಕೆ ಮುಂಚೆನೆ ಬಿಗ್ ಬ್ರೋ ಅವನ್ನ ಶೂಟ್ ಮಾಡಿ ಸಾಯ್ತಿರ್ತಾನೆ. ಯಾಕಂದ್ರೆ ಅಷ್ಟು ಕೋಪ ಇದೆ ಆ ಕೆಂಚನ್ ಮೇಲೆ ಬಿಗ್ ಬ್ರೋಗೆ. ಒಂದು ವೇಳೆ ಹೇಳಿದ್ರು ಬಿಗ್ ಬ್ರೋ ಅದನ್ನ ನಂಬಲ್ಲ. ಅಕಸ್ಮಾತ್ ಕೆಂಚ ಏನಾದ್ರು ಅಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಅವನಿಗೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂತ ಅವನಿಗೂ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಅವನ ಆ ಥರ ಕೆಲಸ ಎಲ್ಲ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಹಬ್ಬ ಅಂದರೆ ಊರ್ಕೊಂಡು ಸುಮ್ಮನಾಗ್ಬೋದು ಅಷ್ಟೆ. ಊರ್ಕೊಳ್ಳಿ ಬಿಡು, ಡೋಂಟ್ ವರಿ, ಬಿ ಹ್ಯಾಪಿ. ಆದರೆ ಭೂಮಿಕಾ ಅವಳನ್ನೇನು ಮಾಡ್ತೀಯ? ಹಾಂ, ಅವಳದೇ ಯೋಚನೆ ಕಣೋ ನನಗೆ ಈಗ. ಅವಳು ಗಾಳಿ ಜೋರಾಗಿ ಬೀಸ್ತಾ ಇದೆ. ಆ ಗಾಳಿಗೆ ನಾವೆಲ್ಲಿ ತರಗೆಲೆ ಥರ ಪತ್ರಗುಟ್ಟಿ ಹೋಗ್ತೀವೋ ಅಂತ ಹೆದರಿಕೆ ಶುರುವಾಗಿದೆ ಅಷ್ಟೇ. ಅವಳನ್ನ ನಾನು ನೋಡ್ಕೋತೀನಿ ಮಾಮ್. ಒಂದು ವೇಳೆ ಮಾಮೇ ಅವಳನ್ನ ಸುಮ್ಮನೆ ಬಿಟ್ಟರು ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಯಾಕೆಂದ್ರೆ ಆ ಕೆಲಸದವಳನ್ನ ನನ್ನ ತಲೆ ಕಟ್ಟಿ ನನ್ನ ಲೈಫನ್ನೇ ಬರ್ಬಾದ್ ಮಾಡಿದವಳು ಅವಳು. ಅವಳಿಗೆ ಸನ್ಮಾನ ಮಾಡಿ ಒಳ್ಳೆ ಬಹುಮಾನ ಕೊಡೋದು ಬೇಡ, ಕೊಡ್ತೀನಿ, ಒಳ್ಳೆ ಬಹುಮಾನ ಕೊಟ್ಟೇ ಕೊಡ್ತೀನಿ. ಒಂದೇ ಒಂದು ಕರೆಕ್ಟ್ ಆ್ಯಂಡ್ ರೈಟ್ ಸ್ಟೇಜ್ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಅದು ಸಿಗಲಿ, ಅದು ಸಿಕ್ತಿದ್ದ ಹಾಗೆ ವಿತ್ ಇಂಟ್ರೆಸ್ಟ್ ಮಾಮ್ಸ್ ಸರಿಯಾಗಿ ವಾಪಸ್ ಕೊಡ್ತೀನಿ ಅವಳಿಗೆ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಭಾರತ, ಪಾರ್ಟಿ ಯಾಕೋ ಸ್ವಲ್ಪ ಡಲ್ ಹೊಡಿತಾ ಇದೆ ಅಲ್ವಾ? ಎಕ್ಸಾಕ್ಟ್. ಚಾಟ್ ಮಸಾಲ ಥರ ಸ್ವಲ್ಪ ಡ್ರಾಮಾ ಆ್ಯಡ್ ಆದರೆ ಚೆನ್ನಾಗಿರುತ್ತೆ. ಗಿಳಿಯ ಏನು ಮಾಡೋಣ ಹೇಳ? ಹೇಳಪ್ಪ, ಏನು ಮಾಡೋಣ? ಏನು ಮಾಡೋಣ ಅಂತ ನಿನ್ನನ್ನು ಕೇಳಿದ್ರೆ ನೀನು ವಾಪಸ್ ನನ್ನೇ ಕೇಳ್ತಾ ಇದ್ದೆ ಏನು ಮಾಡೋಣ ಅಂತ. ಬಲೆ ಇದೆ ಕಣ ನೀನು ಅಲ್ಲ. ಅದಕ್ಕೆ ಬಣ್ಣ ಏನು ಮಾಡೋಣ? ಹಾ, ನಾವೊಂದು ಕೆಲಸ ಮಾಡೋಣ, ಯಾವ್ದಾದ್ರು ಒಂದು ಗೇಮ್ ಆಡವಾ? ಯಾವ ಗೇಮು? ಅರೆ ಇದೆಯಲ್ಲ ಆಲ್ ಟೈಮ್ ಫೇವ್ರೇಟ್, ಟ್ರೂತ್ ಆರ್ ಡೇರ್. ಅದೇ ಗೇಮ್ ಮಾಡೋಣ. ಸೂಪರ್. ನೋಡಿ, ಇದಕ್ಕಿನ್ನ ಎಕ್ಸೈಟಿಂಗ್ ಆಗಿರೋ ಗೇಮ್ ಇನ್ನೊಂದಿರೋಕ್ಕೆ ಚಾನ್ಸೇ ಇಲ್ಲ. ಹೌದೌದೌದು. ಕೆಲವರು ಎಲ್ಲ ಕಡೆ ತಪ್ಪಿಸ್ಕೋತಾ ಇರ್ತಾರೆ, ಸಿಕ್ಕಾಕೊಳ್ಳೋದೇ ಇಲ್ಲ. ಅಂಥವ್ರನ್ನ ಸಿಕ್ಕಾಕ್ಸೋಕ್ಕೆ ಒಳ್ಳೆ ಟೈಮ್ ಇದು. ಕ್ವಾಟ್ಲೆ ಕೊಡೋ ಟಾಸ್ಕ್ ಕೊಟ್ಟು ಹಳೆ ಸೇಡನ್ನೆಲ್ಲ ತೀರಿಸ್ಕೊಂಡ್ಬಿಡೋಣ. ಅದೇ ಆಡೋಣಪ್ಪ, ಅದೇ ಆಡೋಣ. ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಮಗ ನೀನು ಇಂಥ ಚಾನ್ಸ್ಗೆ ಕಾಯ್ತಾ ಇರ್ತೀಯ ಅಂತ ನನಗೆ ಗೊತ್ತು. ನಿನ್ನ ಟಾರ್ಗೆಟೇ ನಾನು ಅಂತ ನನಗೆ ಗೊತ್ತಪ್ಪ. ಅವೆಲ್ಲ ಏನು ಬೇಕಾಗಿಲ್ಲ. ಗೇಮ್ ಚೆನ್ನಾಗಿರ್ಬೋದು, ಬಟ್ ನಾನು ಈ ಥರ ರಿಸ್ಕ್ ಎಲ್ಲ ತೊಗೊಳಕ್ಕೆ ರೆಡಿ ಇಲ್ಲ. ನೀವುಗಳು ಆಟ ಆಡಿ, ನಾನು ಸುಮ್ಮನೆ ನೋಡ್ತೀನಿ ಅಷ್ಟೇ, ಎಂಜಾಯ್ ಮಾಡ್ತೀನಿ. ಆಡಿ. ವಾಟ್ ಇಸ್ ದಿಸ್ ಬಿಗ್ ಬ್ರೋ? ನೀನಿಲ್ದೆ ನಾವು ಹೆಂಗೆ ಆಡೋಕ್ಕಾಗತ್ತೆ ಹೇಳು? ನೋಡು, ನೀನಿಲ್ದೆ ಆಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಅದೊಂಥರ ಕ್ಯಾಪ್ಟನ್ ಇಲ್ಲದೆ ಶಿಪ್ ಓಡಿಸೋ ಥರ, ಪೈಲಟ್ ಇಲ್ಲದೆ ಏರೋಪ್ಲೇನ್ ಓಡಿಸೋ ಥರ, ಆಮೇಲೆ ಈ ಡ್ರೈವರ್ ಇಲ್ಲದೆ ಬಸ್ ಓಡಿಸೋ ಥರ ಆಗ್ಬಿಡುತ್ತೆ ಮ್ಯಾನ್. ಬಿಗ್ ಬ್ರೋ, ನೀನು ನಮಗೆಲ್ಲ ಒಂಥರ ಸೀನಿಯರ್ ಮೋಸ್ಟ್, ನಮಗೆಲ್ಲ ಲೀಡ್ರ್ ಇದ್ದಂಗೆ ಮ್ಯಾನ್. ನೀನಿಲ್ದೆ ಆಡೋದು ಸರಿ ಆಗೋದಿಲ್ಲ ಬ್ರೋ. ಪ್ಲೀಸ್ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡು ಮ್ಯಾನ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾರು ಏನು ಹೇಳಿ, ನಾನಂತೂ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಲೇ, ಇಷ್ಟೆಲ್ಲ ಸ್ಕೋಪ್ ತಗೊಳ್ಳೋ ಬದಲು ಈ ಆಟ ಆಡೋದಕ್ಕೆ ಧೈರ್ಯ ಬೇಕು. ನನಗೆ ಧೈರ್ಯ ಇಲ್ಲ, ಹೆದರು ಪುಕ್ಲ ಅಂತ ಒಪ್ಕೊಂಬಿಡು. ಈ ಜನದ ಎದುರಿಗೆ ಮರ್ಯಾದೆ ಹೋಗುತ್ತಲ್ಲ,
ಅದಕ್ಕೆ ಬಿಲ್ಡಪ್ ತಗೋತಾ ಇದ್ದಾನೆ. ಭಯ ಭಯ. ಏಯ್ ನೀನ್ ಯಾವ ದೊಡ್ಡ ಇದು ಅಂತ ನಾನು ನಿಂಗೆ ಎದುರ್ಕೋಬೇಕು? ಮತ್ತೆ ಯಾಕಪ್ಪ ಸ್ಕೋಪ್ ತಗೋತಾ ಇದ್ಯಾ? ಅದು ಹಾಗಲ್ಲ ಹೀಗಲ್ಲ ಲೊಟ್ಟೆ ಲೊಸ್ಕೊಂತೆಲ್ಲ ಹೇಳ್ತಾ ಇದ್ಯಾ? ಭಯ ಇರೋದಕ್ಕೆ ತಾನೇ. ನಿನ್ನೆಂತ ಡರ್ಪೋಕ್ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಇವನು ಉತ್ತರ ಕುಮಾರ ಇದ್ದಂಗೆ. ಇವನ್ ಪೌರುಷ ಏನಿದ್ರು ನನ್ನ ಮುಂದೆ ಎಗರಾಡ್ತಾನ ಅಷ್ಟೇನೆ. ಗೊತ್ತು ಬಿಡ ನಿನ್ನ ಬಗ್ಗೆ ನನ್ಗೆ. ಏನೋ ನೋಡಿದ್ಯಾ ನೀನು? ಏನೋ ನೋಡಿದ್ಯಾ? ಇವಾಗ ನೋಡ್ತಾ ಇಲ್ವಾ? ಏನು? ಈಗ ನೋಡ್ತಾ ಇಲ್ವಾ? ಏನ್ನ? ಒಂದ್ ನಿಮಿಷ ಈಗ ನೋಡ್ತಾ ಇಲ್ವಾ? ಒಂದ್ ನಿಮಿಷ ಯಾಕಿಬ್ರು ಹಿಂಗ್ ಕಿತ್ತಾಡ್ತಿದ್ದೀರಾ? ಹಾ, ನಾವು ಬಂದಿರೋದು ಪಾರ್ಟಿ ಮಾಡಕ್ಕೆ, ಜಗಳ ಮಾಡಕ್ಕಲ್ಲ. ಹಾ, ಸೊ ಪಾರ್ಥ ಹೇಳ್ದಂಗೆ ಎಲ್ರು ಟ್ರೂತ್ ಅಂಡ್ ಡೇರ್ ಆಡೋಣ. ಓಕೆ ಓಕೆ, ಎಲ್ರಿಗೂ ಓಕೆ ತಾನೆ? ಹಾ, ಓಕೆ ಓಕೆ, ಇವ್ರ ಕಡೆಯಿಂದಾನು ಓಕೆನಾ? ನೋಡ್ದಾ ಅದಕ್ಕೆ ಹೇಳ್ತಿದ್ದಂಗೆ ಈಗ ಒಪ್ಕೊಂಬಿಟ್ಟ. ಗೇಮ್ ಶುರು ಮಾಡೋಣ. ಇದಕ್ಕೆ ಕರ್ಮ ರಿಟರ್ನ್ಸ್ ಅನ್ನೋದು. ಯಾರು ಬತ್ತಿ ಇಡ್ತಾರಲ್ಲ ಅವ್ರ ಬುಡಕ್ಕೆ ಬರುತ್ತೆ ಸುತ್ಕೊಂಡು. ನೋಡ ಬೇಡ ಹೇಳ್ತಾ ಇದ್ದೀನಿ. ತಿರ್ಗಾ ಇರೋದಲ್ಲ ಅದೇ ತಿರ್ಗ್ಸಕ್ ಬಂದ್ರೆ ನಾನೇನ್ ಮಾಡಕ್? ಗೌತಮರೇ ಆನಂದರೇ ಈಗ ನೀವ್ ಹೇಳಿ. ಇನ್ನೊಂದ್ಸರ್ತಿ ತಿರ್ಗಿಸ್ತೀನಿ. ಏನೂ ಆಗಲ್ಲ, ಅದು ಚೀಟಿಂಗ್ ಅದು. ಸರಿ ಹೇಳಿ, ಟ್ರೂತಾ ಡೇರಾ? ಓಕೆ, ಟ್ರೂತ್, ಆಲ್ವೇಸ್ ಟ್ರೂತ್. ನಾನು ಯಾವಾಗಲೂ ಸತ್ಯದ ಪರ. ಸತ್ಯಮೇವ ಜಯತೆ. ಬರೀ ಓಳು ಹೇಳೋದೆಲ್ಲ ಬರೀ ಸುಳ್ಳೆ. ಸುಮ್ಮನೆ ಇದ್ರೆ ಸರಿ. ಇವಾಗ ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಆಯ್ತಾಯ್ತು, ಅದೇನು ಸತ್ಯ ಹೇಳ್ತಾ ಅಂತ ನಾನು ನೋಡ್ತೀನಿ. ನಾನೇ ಪ್ರಶ್ನೆ ಕೇಳ್ತೀನಿ, ಕೇಳು. ನೀನು ಕಾಲೇಜಲ್ಲಿ ತುಂಬ ಜನಕ್ಕೆ ಲವ್ ಲೆಟ್ರ್ ಕೊಟ್ಟಿದ್ಯಾ? ಎಷ್ಟು ಜನಕ್ಕೆ ಲವ್ ಲೆಟ್ರ್ ಕೊಟ್ಟಿದ್ಯಾ? ನಾನು ಲೆಕ್ಕ ಕೊಡಪ್ಪ. ಕಾಲೇಜ್ ಡೇಸಲ್ಲಿ ಸಿಕ್ಕಾಪಟ್ಟ ಜನಕ್ಕೆ ಲವ್ ಲೆಟರ್ ಕೊಟ್ಟಿದ್ಯಾ ಅಂತ ಗೊತ್ತು. ಎಷ್ಟು ಜನಕ್ಕೆ ಕೊಟ್ಟಿದ್ಯಾ ಲೆಕ್ಕ ಕೊಡಪ್ಪ. ಹೇಳು, ಎಷ್ಟು ಜನಕ್ಕೆ ಕಾಳಾಗ್ತಿದ್ದೆ ನೀನು? ಹೇಳು. ಅದು ನಾನು ಈ ಆಟದಿಂದ ಡ್ರಾಪು. ಟ್ರೂತ್ ಕ್ಯಾನ್ಸಲ್ಲು, ಡೇರು. ನಾನು ಡೇರಪ್ಪ. ಹಂಗೆಲ್ಲ ಮಾಡಕ್ಕಾಗಲ್ಲ. ಸತ್ಯ ಹೇಳ್ತೀನಿ ಅಂತ ಕಮಿಟ್ ಆಗಿದೆಯಾ? ಹೇಳು. ಹೇಳ್ತೀನಿ ಬಿಡ, ಅದ್ರಲ್ಲೇನಿದೆ. ಆಲ್ಮೋಸ್ಟು ಎಲ್ಲರೂ ಕಾಲೇಜ್ಗೆ ಹೋದಾಗ ಒಂದು ಕ್ರಶ್ ಅಂತ ಆಗೇ ಇರುತ್ತೆ, ಲವ್ ಲೆಟ್ರ್ ಬರದೇ ಇರ್ತಾರಪ್ಪ. ಆ ಥರ ಸುಮಾರು ಜನಕ್ಕೆ ಲವ್ ಲೆಟ್ರ್ ಬರೆದಿದ್ದೀನಿ. ಎಷ್ಟು ಅದೇಳು? ಯಾವುದು ವರ್ಕೌಟ್ ಆಗಲಿಲ್ಲ. ಕೊನೆಗೆ ವರ್ಕೌಟ್ ಆಗಿದ್ದು ಒಂದೇ ಒಂದು, ಅವಳನ್ನೇ ಮದುವೆ ಆದೆ. ಆದರೆ ಇವಳೆ. ಅಂದ್ರೆ ಆ ಬಲಿಕ ಬಕ್ರ ನಾನಾ? ನಂಗೆ ಗೊತ್ತಿತ್ತು ನೀನು ಇಂಥವನೇ ಅಂತ. ಚಿನ್ನ, ನಾವು ಯಾರಿಗೆ ಲವ್ ಲೆಟ್ರ್ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನಗೆ 2 ಮಕ್ಕಳನ್ನ ದಯಪಾಲಿಸಿದ್ದು ನೀನೇ ಅಲ್ವಾ? ಮಕ್ಕಳು ಮುದ್ದಾಗಿದೆ, ನೀನು ಮುದ್ದಾಗಿದ್ಯಾ. ಲವ್ ಯು ಚಿನ್ನ, ಲವ್ ಯು. ನೆಕ್ಸ್ಟ್ ಇವಾಗ ಯಾರು ಅಂದ್ರೆ ಬರೀ ಬಂಡಾಟ. ಇದು ಬೇಕಾಗಿದ್ದು. ಹೇಳಪ್ಪ, ಟ್ರೂತಾ ಡೇರಾ? ನಾನು ಯಾವತ್ತಿದ್ರು ಡೇರೆ. ಪರವಾಗಿಲ್ಲ ಕಣೋ. ಅಲ್ಲ, ಸಾಮಾನ್ಯ ಮದುವೆ ಆದ್ಮೇಲೆ ಗಂಡಸರು ಭಯ ಪಟ್ಕೊಂಡು ಬದುಕ್ತಾರೆ. ನೀನು ಧೈರ್ಯವಾಗಿದ್ದೀನಿ ಅಂತಿದ್ಯಲ್ಲ, ಗ್ರೇಟ್. ಈಗ ಟಾಸ್ಕ್ ಏನಪ್ಪ ಅಂದ್ರೆ ವೆರಿ ಸಿಂಪಲ್ಲು. ನೀನು ಅತ್ತಿಗೆಗೆ ಪ್ರಪೋಸ್ ಮಾಡಿದ್ಯಲ್ಲಪ್ಪ, ಆ ಸೀನ್ನ ಇವಾಗ ರೀಕ್ರಿಯೇಟ್ ಮಾಡಬೇಕು. ಅದೆಲ್ಲ ಆಗೋಗಿದೆಯಲ್ಲ, ಮಾಡಿದ್ದನ್ನೇ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಹೇಳೋ ಮಾಡ್ತೀನಿ. ಆಯ್ತು ಬಿಡು. ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಥರ ನೀನು ಅತ್ತಿಗೆ ಆಗು, ಅತ್ತಿಗೆ ನೀನಾಗಿ ಪರ್ಫಾರ್ಮ್ ಮಾಡಿ. ಓಕೆ? ಸುಮ್ಮನೆ ಯಾಕೋ ಕಾಂಪ್ಲಿಕೇಟ್ ಮಾಡ್ತಾ ಇದ್ಯಾ? ನೀನು ಹೇಳಿದ್ದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಬೇಡ ಅಂದ್ರೆ ಬೇಡ ಅಷ್ಟೇ. ಕರೆಕ್ಟ್. ಏನ್ ಡವ್ ಮಾಡ್ತೀಯೋ? ಅಲ್ಲ ಕಣೋ ಗೆಳೆಯ, ಅತ್ತಿಗೆಗೆ ಪ್ರಪೋಸ್ ಮಾಡಕ್ ಮುಂಚೆ ಈ ಮ್ಯಾಚ್ ಮುಂಚೆ ನೆಟ್ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ಥರ ನೀನು ಪ್ರಪೋಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ದೆ ಅಲ್ವಾ? ಬಂಧನ ಫಿಲಮ್ ಅಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ರೋಸ್ ಹಿಡ್ಕೊಂಡು ಪ್ರಪೋಸ್ ಮಾಡ್ತಾರಲ್ಲ, ಅದನ್ನ ನೀನು ಮಾನ್ ಆಕ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ತಾನೇ? ನೀನೇ ಅತ್ತಿಗೆನೂ ನೀನೆ. ಆ ಬೇಸ್ ಮೇಲೆ ಕಣೋ ಈ ಟಾಸ್ಕ್ ನಿನಗೆ ಕೊಡ್ತಾ ಇರೋದು. ಗೌತಮ್ ಹಾಗೆಲ್ಲ ಮಾಡಿದ್ರ? ಹ್ಞೂ ಅತ್ತಿಗೆ. ಏನಾಯ್ತು ಗೊತ್ತಾ? ಯಾಕೋ ತಿವಿತಾ ಇದೆಯಾ ಅಲ್ವಾ?
ನೀನು ಪ್ರಪೋಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ದು ನಿಜ ಹೌದು ಅಲ್ವಾ ಹೇಳ? ಅಲ್ಲ ಆನಂದ್, ಡುಮ್ಮಾ ಸರ್ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ನ? ನಾವ್ ಯಾರು ಇದು ನೋಡಿಲ್ಲ. ಈಗ ನಮ್ಮ ಮುಂದೆ ನೀನ್ ಪ್ರಪೋಸ್ ಮಾಡ್ಲೇಬೇಕು. ಮಾಡ್ಬೇಕು ಪ್ರಪೋಸ್ ಮಾಡಬೇಕು. ಓಕೆ ಓಕೆ. ಈಗ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಮ್ಮ ಗೆಳೆಯ ಅಷ್ಟೇ ಅಲ್ಲ, ಅತ್ಗೆನೂ ಈಗ ಪರ್ಫಾರ್ಮ್ ಮಾಡ್ಬೇಕು. ಏನು ನಾನಾ? ಹ್ಞೂ ಅದ್ಗೆ ನೋಡಿ, ಅದಕ್ಕೆ 2 ಕೈ ಸೇರಿದ್ರೆ ಚಪ್ಪಾಳೆ, ಹಾಗೆ 2 ಮನ್ಸು ಸೇರಿದ್ರೆ ಪ್ರಪೋಸ್ ಅಲ್ವಾ? ಈಗ ನೀವು ಪ್ರಪೋಸ್ ಮಾಡಿ ತೋರಿಸ್ಲೇಬೇಕು. ಅದೆಲ್ಲ ಆಗಲ್ಲ ಆಗಲ್ಲ ಅಂತ ಹೇಳಿ ಮಾಡ್ಲೇಬೇಕು. ಹೌದೌದು. ಲಿಸನ್ ಟು ಬಿ ಈ ಪ್ರಪೋಸಲ್ ಎಲ್ಲ ಆಗೋಯ್ತಪ್ಪ. ಈಗ ಬೇರೆ ಏನಾದರೂ ಇದ್ರೆ ಹೇಳಿ ಮಾಡ್ತೀವಿ. ಹಾ ಕರೆಕ್ಟ್. ಓಕೆ. ಹೆಂಗೆ ಒಪ್ಕೊಂಡ್ಬಿಟ್ಟಿದ್ದಾನೆ, ಏನಾದರೂ ಮಾಡಿಸಿ ಮಜಾ ತಗೊಳ್ಳೋಣ ಇರು. ಏನಂದ್ರೆ ಗೆಳೆಯ, ನೀನು ಅತ್ತಿಗೆಗೆ ಪ್ರೀತಿಯಿಂದ ಮಲ್ಲಿಗೆ ಹೂ ತಗೊಂಡು ಹೋಗ್ತಿಯಲ್ಲ, ಆಗ ಅತ್ತಿಗೆ ಯಾವ ಥರ ನಾಚ್ಕೋತಾರೆ, ಹೇಗೆ ಮಾತಾಡ್ತಾರೆ ಸ್ವಲ್ಪ ತೋರ್ಸಪ್ಪ. ಹೂನ ತಗೊಂಡು ಥ್ಯಾಂಕ್ ಯು ಗೌತಮ್ ಅವರೇ. ಇದು ಹೂವಲ್ಲ, ಹಾರ್ಟ್. ಮಾಡ್ತಾರೆ. ನನ್ನ ವಾಯ್ಸ್ ಆಗಲ್ಲ. ಸೂಪರ್ ಗೆಳೆಯ. ಅದಕ್ಕೆ ಇವಾಗ ನಿಮ್ಮ ಸರ್ದಿ. ನನ್ ಸರ್ದಿನ ಬಾಟಲ್ ಅವ್ರ ಕಡೆ ಇತ್ತು, ನಾನು ಇದಕ್ಕೆ ಅದಕ್ಕೆ ನಾನು ಆಗ್ಲೇನು ಹೇಳಿದೆ, 2 ಕೈ ಸೇರಿದ್ರೆ ಚಪ್ಪಾಳೆ, 2 ಮನ್ಸು ಸೇರಿದ್ರೆ ಪ್ರಪೋಸ್ ಅಂತ ಹೇಳಿದ್ನಲ್ವಾ? ಈಗ ಏನಪ್ಪ ನಿಮ್ಮ ಟಾಸ್ಕ್ ಅಂದ್ರೆ, ಈ ಗೆಳೆಯನ ಮುಂದೆ ತರಾವರಿ ನಾನ್ ವೆಜ್ ಊಟಗಳಿರುತ್ತೆ, ಅದನ್ನ ನೋಡಿದ ತಕ್ಷಣ ಇವನ್ ರಿಯಾಕ್ಷನ್ ಯಾವ ತರ ಇರುತ್ತೆ? ವಾವ್, ಸೂಪರ್ ಸೂಪರ್. ಓಹ್, ಚಿಲ್ಲಿ ಚಿಕನ್ ಬಿರಿಯಾನಿ ಒಂದಕ್ಕೆ ಮೇಲೆ ಒಂದಿದೆ, ತುಂಬಾ ಚೆನ್ನಾಗಿದೆ. ಅಪ್ಪಣ್ಣ, ಕುಕ್ಕಿಂಗ್ ಆಟ ಆದ್ರೆ ನೀನು ಮಾಸ್ಟರ್ ಆಫ್ ದಿಸ್ ಆರ್ಟ್. ನಿನ್ ಕೈ ರುಚಿಗೆ ಕೆಮ್ಮಂಗೆ ಇಲ್ಲ ಅಪ್ಪಣ್ಣ. ವೆರಿ ನೈಸ್.